ಶಲಾಕಾಗ್ರ ಅಂದರೆ ಹೂವಿನ ಹೆಣ್ಣು ಭಾಗದ ಮೇಲ್ಭಾಗ. ಶಲಾಕೆ ಅಂದ್ರೇನು? ಹೂವಿನ ಹೆಣ್ಣು ಭಾಗ. ಅಗ್ರ ಅಂದ್ರೇನು? ಮೇಲಿನ ಭಾಗ. ಶಲಾಕಾಗ್ರ ಹೌದಾ? ಅಥವಾ ಹೂವಿನ ಗಂಡು ಭಾಗ ಬಂದು ಬೀಳುವ ಸ್ಥಳ ಶಲಾಕಾಗ್ರ. ಏನಿಲ್ಲ ನೀನು ಒಂದು ಪರಾಗಸ್ಪರ್ಶಗಳು ಎರಡು ರೀತಿ ಸ್ವಕೀಯ ಮತ್ತು ಸ್ವಕೀಯ ಅಂತಂದರೆ ಒಂದು ಲಿಂಗಾಣುನ ಅದೇ ಹೂವಿನಲ್ಲಿ ಪರಾಗದ ವರ್ಗಾವಣೆಯು ಅದೇ ಹೂವಿನಲ್ಲಿ ನಡೆಯುತ್ತೆ. ಸ್ವಕೀಯ ಪರಾಗಸ್ಪರ್ಶ ಅಂದ್ರಿ. ಪರಕೀಯ ಪರಾಗಸ್ಪರ್ಶ ಅಂತಂದ್ರಿ ಪರಾಗದ ವರ್ಗಾವಣೆಯು ಬೇರೊಂದು ಹೂವಿನಲ್ಲಿ ನಡೆದು ಆ ಒಂದು ಬೀಜ ಉತ್ಪಾದನೆಯಾಗಿ ಕೊನೆಗದು ಹಣ್ಣಾಗಿ ರೂಪುಗೊಳ್ಳುತ್ತದೆ. ಆಮೇಲೆ ಪುಷ್ಪದಳ, ಪುಷ್ಪಪತ್ರ ಅವೆಲ್ಲ ಉದುರಿ ಸಸ್ಯದಲ್ಲಿ ಸಂತಾನೋತ್ಪತ್ತಿಯ ಭಾಗ ಯಾವುದು? ಸಂತಾನೋತ್ಪತ್ತಿಯ ಭಾಗ ಯಾವುದು ಸಸ್ಯದಲ್ಲಿ? ಓಕೆ, ಸಸ್ಯದ ಸಂತಾನೋತ್ಪತ್ತಿಯ ಗಂಡು ಭಾಗ ಯಾವುದು? ಹೆಣ್ಣು ಭಾಗ? ಹೆಣ್ಣು ಭಾಗ ಅಂಡಾಶಯ. ಶಲಾಕಾಗ್ರ ಕೇಸರ, ಶಲಾಕೆ. ಕೇಸರ ಹೂವಿನ ಗಂಡು ಭಾಗ, ಶಲಾಕೆ ಹೂವಿನ ಹೆಣ್ಣು ಭಾಗ. ಸಸ್ಯಗಳಲ್ಲಿ ಸಂತಾನೋತ್ಪತ್ತಿಯ ಭಾಗ ಹೂ. ಸಂತಾನೋತ್ಪತ್ತಿ ಎಲ್ಲಿ ನಡೆಯುತ್ತೆ? ಸಸ್ಯದ ಹೂಗಳಲ್ಲಿ ನಡೆಯುತ್ತೆ. ಪರಾಗಸ್ಪರ್ಶ ಎಲ್ಲಿ ನಡೆಯುತ್ತೆ? ಹೂಗಳಲ್ಲಿ ನಡೆಯುತ್ತೆ. ಸೀಡ್ಸ್ ಮಾಡ್ತಾರಲ್ಲ, ಏನು ಮಾಡ್ತಾರ ಅವರು? ಸೀಡ್ಸ್ ಮಾಡ್ರೆ ಏನು ಮಾಡ್ತಾರೆ? ಹೊಲ್ದಾಗ ಸೀಡ್ಸ್ ಮಾಡ್ತಾರಲ್ಲ, ಅದೇ ಕಾಸಂದ್ರೆ ಪೌಡ್ರ್ ತಗೊಂತಾರೆ. ಗಂಡು ಹೂವಿನ ಪೌಡ್ರ್ ತಗೊಂಡು ಒಂದು ಸಾಲು ಗಂಡು ಹೂವು ಹಾಕಿರ್ತಾರೆ, ಒಂದು ಸಾಲು ಹೆಣ್ಣು ಹೂವು ಹಾಕಿರ್ತಾರೆ. ಎರಡನ್ನೂ ಏನು ಮಾಡ್ತಾರೆ? ಆ ಹೂಗಳನ್ನು ಮಿಶ್ರ ಮಾಡ್ತಾರೆ. ಅದನ್ನೇ ಕ್ರಾಸಿಂಗ್ ಅಂತ ಕರೀತಾರೆ. ಇವೇ ಬರ್ತಾವ ಸರ್, ಇವೇ ಬರೋದೇ ಇವು ಬರ್ತಾವೆ ಇವು. ಸಾರಯುಕ್ತ ಸಲ್ಫ್ಯೂರಿಕ್ ಬಂದು ಪ್ರಣಾಳದಲ್ಲಿ ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲವನ್ನು ಹಾಯಿಸಿದಾಗ ಅಲ್ಲ, ಮೊದಲಿಗೆ ಚಿತ್ರದ ಹೆಸರು ಹೇಳೋದು. ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲ ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ. ಈ ಚಿತ್ರದೊಳಗೆ ಒಂದು ಪ್ರಣಾಳವನ್ನು ತೆಗೆದುಕೊಂಡಾಗ ಅದರಲ್ಲಿ ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲವನ್ನು ಹಾಯಿಸಿದಾಗ ಅದರಲ್ಲಿ ಸತುವಿನ ಚೂರುಗಳನ್ನು ಹಾಕಿದಾಗ ಅದರಲ್ಲಿ ಹೈಡ್ರೋಜನ್ ಅನಿಲ ಮತ್ತು ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲ ಬಿಡುಗಡೆಯಾಗಿ ಹೈಡ್ರೋಜನ್ ಅನಿಲವು ಬಂದು ಸಾಬೂನಿನ ಹೈಡ್ರೋಜನ್ ನಿರ್ಗಮನಾಳದ ಮೂಲಕ ಬಂದು ಹೈಡ್ರೋಜನ್ ಅನಿಲದ ಸಾಬೂನಿನೊಳಗೆ ಬರುತ್ತವೆ. ಅದರಲ್ಲಿ ಹೈಡ್ರೋಜನ್ ಅನಿಲದ ಸಾಬೂನಿನ ಗುಳ್ಳೆಗಳು ಉತ್ಪತ್ತಿಯಾಗಿ ಅಂದರೆ ಬಿಡುಗಡೆಯಾಗುತ್ತವೆ. ಅದು ಪಾಪ್ ಎಂಬ ಶಬ್ದದ ಮೂಲಕ. ಯಾವಾಗ ಪಾಪ್ ಅಂತ ಶಬ್ದ ಬರುತ್ತೆ? ಹೈಡ್ರೋಜನ್ ಅನಿಲಗಳು ಬಿಡುಗಡೆ ಆದಾಗ ಬೆಂಕಿಗೆ ಹಿಡಿದಾಗ. ಹೌದಲ್ಲ? ಬೆಂಕಿಗೆ ಹಿಡಿದೇ ಇಲ್ಲ ಅಂದ್ರೆ ಹೌದಲ್ಲ? ಈ ಪೈಪ್ ಮೇಲಕ್ಕೆ ಇರುತ್ತೆ, ನೀರು ಒಳಗಡೆ ಇರುತ್ತೆ. ನೀರು ಒಳಗೆ ನೀರೊಳಗಡೆ ಇರುತ್ತೆ. ಮತ್ತೆ ಆಧಾರ ಸ್ತಂಭದ ಕೆಲಸ ಏನು? ಆಧಾರ ಸ್ತಂಭದ ಕೆಲಸ ಏನು? ಈ ಪ್ರಣಾಳವನ್ನು ಇದನ್ನ ಹೀಟ್ ಏನು ಮಾಡಲ್ವಾ? ಬಿಸಿ ಮಾಡಲ್ವ? ಇದನ್ನ ಮಿಕ್ಸ್ ಮಾಡೋದಷ್ಟು. ಅದರಲ್ಲಿ ಸಲ್ಫ್ಯೂರಿಕ್ ಆ್ಯಸಿಡ್ ಇದೆ ಸರ್, ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್ ಇದೆ. ಸಲ್ಫ್ಯೂರಿಕ್ ಆ್ಯಸಿಡ್ನಲ್ಲಿ ಮೆಟಲ್ ಯಾವುದು ಜಿಂಕ್ ಮೆಟಲನ್ನು ಹಾಕಿದಾಗ ರಿಯಾಕ್ಷನ್ ಆಗುತ್ತೆ. ರಿಯಾಕ್ಷನ್ ಆದಾಗ ಹೀಟ್ ಆ್ಯಂಡ್ ಹೈಡ್ರೋಜನ್ ಲಿಬ್ರೇಟ್ ಆಗುತ್ತೆ ಸರ್. ಆ ಹೈಡ್ರೋಜನ್ ಲಿಬ್ರೇಟ್ ಆಗಿದ್ದು ಈ ಪ್ರಣಾಳ ಯಾವ್ದು ಸರ್ ನಿರ್ಗಮನಾಳಗದ ಮೂಲಕ ಬಂದು ಇಲ್ಲಿ ನಾವು ಸೋಪ್ ವಾಟರ್ ಇಟ್ಟಿರ್ತು. ಆ ಸೋಪ್ ವಾಟರ್ ಒಳಗೆ ಹೈಡ್ರೋಜನ್ ಬಂದಾಗ ಆ ಹೈಡ್ರೋಜನ್ ಏನಾಗುತ್ತೆ ಲಿಬ್ರೇಟ್ ಆಗೋದು. ಬಬಲ್ಸ್ ಬರ್ತವೆ ಸರ್. ಆ ಬಬಲ್ಸನ್ನು ನಾವು ಆ ಮೇಣದ ಬತ್ತಿಗೆ ಹಿಡಿದಾಗ ಪಪ್ ಅಂತ ಸೌಂಡ್ ಬರುತ್ತೆ ಸರ್. ಆ ಪಪ್ ಅಂತ ಸೌಂಡ್ ಬಂತು ಅಂದರೆ ಈ ರಾಸಾಯನಿಕ ಕ್ರಿಯೆಯಲ್ಲಿ ಹೈಡ್ರೋಜನ್ ಬಿಡುಗಡೆ ಆಗಿದೆ ಅನ್ನೋದನ್ನ ಇದರ ಅರ್ಥ ಏನು ಸರ್ ಅಂದರೆ ಲೋಹಗಳು ಆಮ್ಲಗಳೊಂದಿಗೆ ವರ್ತನೆ ಮಾಡಿದಾಗ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡ್ತವೆ ಅನ್ನೋದು ಎಕ್ಸ್ಪ್ಲನೇಷನ್ ಸರ್. ಇದು ಪ್ರಯೋಗ ಸರ್. ಮಕ್ಕಳ ನೀವು ಹತ್ತು ಕಡೆಗೆ ಬಂದು ಅಲ್ಲಿ ಮಸ್ತಾಗಿ ಜಾಗ ಪೂರ್ತಿ
ನೆಫ್ರಾನ್ ಎಲ್ಲಿ ಬಂದಿ? ಮೂತ್ರಪಿಂಡಗಳು ಎಷ್ಟು ಇರ್ತವೆ ನಮ್ಮ ದೇಹದಲ್ಲಿ? ಒಂದು ಜೊತೆ ಇರ್ತವೆ, ಎರಡು ಇರ್ತವೆ? ಎರಡು ಇರೋದು. ಮೂತ್ರಪಿಂಡದ ಕೆಲಸ ಏನು? ಫಿಲ್ಟರ್ ತ್ಯಾಜ್ಯಗಳು ಇರ್ತವೆ. ಯಾವ ರೂಪದಲ್ಲಿ ಇರ್ತವೆ? ಹೌದಲ್ಲ, ಆ ನೈಟ್ರೋಜನ್ ತ್ಯಾಜ್ಯಗಳನ್ನು ಹೊರ ಹಾಕುತ್ತಲ್ಲ, ಅದು ಯಾವ ರೂಪದಲ್ಲಿ ಹೊರಗಡೆ ಬರ್ತದೆ? ಘನರೂಪ, ಮೂತ್ರ ಅಂತ ಕರಿತೀವಿ. ಹೌದಲ್ಲ, ಯಾವ ರೂಪ? ಮೂತ್ರ ರೂಪದಲ್ಲಿ ಏನಾಗುತ್ತೆ? ದ್ರವ ರೂಪದಲ್ಲಿ ಬರ್ತೈತಿ. ಮೂತ್ರ ಉತ್ಪತ್ತಿ ಆಗುವ ಉದ್ದೇಶ ಏನು? ನಮ್ಮ ರಕ್ತದಲ್ಲಿರುವ ತ್ಯಾಜ್ಯ ವಸ್ತುಗಳನ್ನು ಸೋಸಿ ಹೊರತೆಗೆಯುವ ಉದ್ದೇಶಕ್ಕೆ ನಮ್ಮ ದೇಹದಲ್ಲಿ ಮೂತ್ರ ಉತ್ಪತ್ತಿ ಆಗುತ್ತೆ. ನೆಫ್ರಾನ್ನ ರಚನೆ ನರ ವ್ಯವಸ್ಥೆಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ. ನರನದು ಮೂತ್ರ ಜನಕಾಂಗದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕವನ್ನು ನೆಫ್ರಾನ್ ಅಂತ ಕರೀತಾರೆ. ಇದರಲ್ಲಿ ಬರುವ ಪ್ರಮುಖ ಭಾಗಗಳೇನೆಂದ್ರೆ ಗ್ಲಾಮರುಲಸ್ಸು, ಬಹುಮನ ಕೋಶ, ರೀನಲ್ ಅಪಧಮನಿ ಕವಲು, ರೀನಲ್ ಅಪಧಮನಿ, ರೀನಲ್ ಅಪಧಮನಿ ಕವಲು, ಲೋಮನಾಳಗಳು, ಸಂಗ್ರಾಹಕ ನಾಳ. ಏನು ಕೆಲಸ ಮಾಡುತ್ತೆ ಇದು ಸಂಗ್ರಹಣೆ? ಸಂಗ್ರಹಣೆ ಅಂದ್ರೇನು? ಸರ್ ಅವ್ರ ಈ ಕಡೆ ಬರ್ರಿ. ಹೌದು, ಬ್ಲೂ ಆಗ್ಯಾವ, ರೆಡ್ ಆಗ್ಯಾವಲ್ಲ, ಯಾಕೆ? ಇವು ಲೋಮನಾಳಗಳು ರೀ, ಅವು ರೀನಲ್ ಅಪಧಮನಿ ಅದು ರಕ್ತನಾಳಗಳು, ಇವು ಲೋಮನಾಳಗಳು ಅಂತಾರೆ. ಲೋಮನಾಳಗಳು ಅಂದ್ರೆ ಅಪಧಮನಿಗಳು ಮತ್ತು ಅಭಿಧಮನಿಗಳ ಸಣ್ಣ ನಾಳಗಳೇ ಲೋಮನಾಳಗಳು. ಇದೇನು ಗ್ಲಾಮರ್ ಪ್ಲಸ್ ಏನು ಕೆಲಸ ಮಾಡುತ್ತೆ? ಅದೇನು ಕೆಲಸ ಮಾಡುತ್ತೆ? ಫಿಲ್ಟರ್. ಅಲ್ಲಿ ರಕ್ತನಾಳಗಳು ಸಂಪರ್ಕ ಇರ್ತದೆ ಸರ್. ರಕ್ತ ಏನ್ ಮಾಡುತ್ತೆ ಸರ್, ದೇಹದಲ್ಲಿ ಉತ್ಪತ್ತಿ ಆಗಿರ್ತಕ್ಕಂಥ ತ್ಯಾಜ್ಯಗಳನ್ನ ತಗೊಂಡ್ಬಂದು ಮೂತ್ರಪಿಂಡಕ್ಕೆ ಬಿಡುತ್ತೆ. ಆ ಗ್ಲಾಮರುಸ್ನ ಬಹುಮಸ್ನ ಕೋಶದಲ್ಲಿರುವ ಗ್ಲಾಮರುಲಸ್ಗಳು ಆ ರಕ್ತದಲ್ಲಿ ಇರ್ತಕ್ಕಂಥ ನೈಟ್ರೋಜನ್ ತ್ಯಾಜ್ಯಗಳು, ಯಾವುದು ಯೂರಿಯಾ ಇರ್ಬೋದು, ಯೂರಿಕ್ ಆಮ್ಲಗಳು ಹೀರಿಕೆ ಮಾಡಿ ಅದನ್ನ ಈ ಒಂದು ನಾಳಗಳ ಮೂಲಕ, ನೆಫ್ರಾನ್ ನಾಳಗಳ ಮೂಲಕ ಸಂಗ್ರಹಣೆ ಅದು ಒಂದು ನಿರ್ದಿಷ್ಟ ಅವಧಿಯೊಳಗೆ ನಮ್ಮ ಸಂಗ್ರಹಣೆ ಆಗುತ್ತೆ. ಸಂವೇದನೆಗೆ ಒಳಪಟ್ಟು ಏನಾಗುತ್ತೆ, ಇಂಪಾರ್ಟೆಂಟ್ ಪಾರ್ಟ್ ಆಫ್ ದಿ ಗ್ಲಾಮರುಲಸ್. ಇಂಪಾರ್ಟೆಂಟ್ ಪಾರ್ಟ್ ಅದಲ್ಲ, ಅದಿಲ್ಲದೆ ಹೋದ್ರೆ ಫಿಲ್ಟರ್ ಆಗಲ್ಲ. ಇದು ಯಾಕೆ ಬಾರೋ ಹೌದಾ? ಸರಿ ಹೆಸರಿಲ್ಲಮ್ಮ. ಓದಮ್ಮ. ಇದು ಉಬ್ಬಾದ ಪೀನ ಮೊಸರು ಅಂದ್ರೆ ಉಬ್ಬಾದ ಮೇಲ್ಮೈನ ಹೊಂದಿರ್ತೈತಿ. ನಿನ್ನ ಮೊಸರು ಅಂದ್ರೆ ತಗ್ಗಾದ ಮೇಲ್ಮೈನ ಹೊಂದಿರ್ತೈತಿ. ಇದು ಬೆಳಕಿನ ಕಿರಣಗಳನ್ನ ಕೇಂದ್ರೀಕರಿಸ್ತೈತಿ. ಬೆಳಕಿನ ಕಿರಣಗಳನ್ನ ವಿಕೇಂದ್ರೀಕರಣ. ನಿನ್ನ ಮೊಸರು ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸ್ತೈತಿ. ಇದು ಒಂದೇ ಬಿಂದುವಿನಲ್ಲಿ ಸಂಗಮಿಸ್ತೈತಿ. ಇದನ್ನು ವಿಕೇಂದ್ರೀಕರಣ ಮೊಸರು ಅಂತಾರೆ. ಕೇಂದ್ರೀಕರಣ ಮೊಸರು ಅಂತಾರೆ. ಮಸೂರ ಬೆಳಕಿನ ಯಾವ ವಿದ್ಯಮಾನವನ್ನು ಪ್ರದರ್ಶನ ಮಾಡುತ್ತೆ? ಬೆಳಕೇನಾಗೈತಿ ಇಲ್ಲಿ? ಬೆಳಕಿನ ಕಿರಣ ಈ ಮಸೂರ ಮೇಲೆ ಬಿದ್ದೈತಲ್ಲಪ್ಪ, ಮತ್ತು ಮುಂದೆ ಬಂದಂಗೆಲ್ಲ ಏನಾಗೈತಿ? ಮಣ್ಣ ಚೇಂಜ್ ಆಗೈತಾ ಇಲ್ಲ ಏನಾಗೈತಿ? ಬೆಳಕು ಏನಾಗೈತಿ? ಈಗ ನೇರವಾದ ಬೆಳಕಿನ ಕಿರಣ ಇತ್ತು, ಅಲ್ಲಿ ಮಸೂರದ ಮಧ್ಯಭಾಗಕ್ಕೆ ಬಂದ ತಕ್ಷಣ ಆ ಬೆಳಕಿನ ಕಿರಣ ಏನಾಗಿದೆ, ತನ್ನ ದಿಕ್ಕು ಬದಲಾವಣೆ ಮಾಡಿದೆ. ಏನಂತಾರೆ ಹಂಗೆ ದಿಕ್ಕು ಬದಲಾವಣೆ ಮಾಡಿದರೆ? ಎಷ್ಟು ಏನಮ್ಮದು? ಪ್ರಧಾನ ಸಂಗಮ ದೂರ ಅಲ್ಲ, ಫೋಕಲ್ ಪಾಯಿಂಟ್. ಅದು ಪ್ರಿನ್ಸಿಪಲ್ ಫೋಕಲ್ ಪಾಯಿಂಟ್. ಸಂಗಮ ಬಿಂದು. ಸಂಗಮ ಬಿಂದು, ಪ್ರಿನ್ಸಿಪಲ್ ಫೋಕಲ್ ಪಾಯಿಂಟ್. F1 F2 ಏನು ಸಂಬಂಧ ಹೇಳು? ಬೆಳಕಿನ ಕಿರಣಗಳು ಪ್ರಧಾನ ಮೇಲ್ಮೈ ಮೇಲೆ ಬಿದ್ದಂತಹ ಬೆಳಕಿನ ಕಿರಣಗಳನ್ನು ಒಂದು ಕಡೆ ಇದು F2ನೇನಾ? ಅದಕ್ಕೆ
ಇಲ್ಲಿ ಯಾಕಿಲ್ಲ F2 ಯಾಕಿಲ್ಲ ಇಲ್ಲಿ F1 ಯಾಕೆ ಬಂತು? ಬೆಳಕಿನ ಕಿರಣಗಳು ಚದುರಿಸ್ತವೆ ಒಂದೇ ಕಡೆ ಸಾಕು. ಇದರಲ್ಲಿ ನಿಜವಾಗ್ಲೂ ಪ್ರತಿಬಿಂಬ ಬರ ಅಂತ ಮಸೂರ ಯಾವುದು ನಿಜವಾದ ಬಿಂಬ ಸಿಗುತ್ತೆ ಇದ್ರಾಗ ಸತ್ಯ ಮತ್ತು ತಲೆಕೆಳಗಾದ ಚಿತ್ರದ ಮತ್ತು ನೀರು ಅಂದರೆ ಹಂಪಿಯಲ್ಲಿರೋದು ಯಾವುದದು? ಹಂಪಿ ನೋಡಿ ಎಷ್ಟೊಂದು ಉಲ್ಟಾ ಕಾಣಿಸುತ್ತಲ್ಲ ದೇವಸ್ಥಾನದ ಗೋಪುರ ಉಲ್ಟಾ ಕಾಣಿಸಿದ್ರೆ ಅಂತ ಮಸೂರ ಉಲ್ಟಾ ಕಾಣಿಸಿದ್ರೆ ಪ್ರತಿಬಿಂಬ ತಲೆ ಕೆಳಗೆ ಕಾಣಿಸಿದ್ರೆ ಯಾವ ಮಸೂರ ಏನು ವಾಹನಗಳಲ್ಲಿ ಬಳಸೋದು ಯಾವುದು? ವಾಹನಗಳಲ್ಲಿ ದರ್ಪಣ ಬಳಸ್ತಾರೆ ದರ್ಪಣ ಕಣ್ಣಿಂದು ಅದು ಟ್ರಾನ್ಸ್ಪರೆಂಟ್ ಐತಿ ಅಂದ್ರೆ ಪಾರದರ್ಶಕ ನೀರಿನೊಳಗಡೆ ಏನೇ ಹಾಕಿದ್ರು ಅದು ಕಣ್ಣಿಗೆ ಸ್ಪಷ್ಟವಾಗಿ ಗೋಚರಿಸುತ್ತೆ. ಆದರೆ ನಾವು ಆ ಬಾವಿಯ ಮೇಲ್ಮೈಯಿಂದ ನೋಡಿದಾಗ ಆ ವಸ್ತು ಮೇಲ್ ಬಂದಂತ ಕಾಣಿಸುತ್ತೆ. ಅದು ಯಾಕೆ ಹಂಗೆ ಕಾಣಿಸುತ್ತೆ ಅಂತ ಕೇಳ್ತಾರೆ. ಈಗ ಒಂದು ನಾಣ್ಯ ಹಾಕ್ತೀಯಾ ಅಥವಾ ಯಾವುದೋ ಒಂದು ಕಲ್ಲು ಹಾಕ್ತೀಯಾ, ನಮ್ಮ ಕಣ್ಣಿಗೆ ಅದು ಹೆಂಗೆ ಕಾಣಿಸುತ್ತೆ? ಮೇಲೆ ಇದ್ದಂಗೆ ಕಾಣಿಸುತ್ತೆ. ಅದು ಕೈ ಹಾಕಿದ್ರೆ ಏನಾಗುತ್ತೆ? ನಮಗೆ ಆಳ ಕಾಣಿಸುತ್ತೆ. ಯಾಕೆ ಅಂತ ಕೇಳ್ತಾರೆ ಅವರು. ಕೈ ಸಿಗಲ್ಲ ಸರ್. ಮತ್ತು ಅದು ಯಾವ ವಿದ್ಯಮಾನ ಅದು ಅಂತ ಕೇಳ್ತಾರೆ ಅವರು. ಬೆಳಕಿನ ಯಾವ ವಿದ್ಯಮಾನ ಅಂತ ಕೇಳ್ತಾರೆ. ಇದೆಲ್ಲ ಏನವ ಇದು? ಮಸೂರದಲ್ಲಿ ಏನಾಗುತ್ತೆ, ದರ್ಪಣದಲ್ಲಿ ಏನಾಗುತ್ತೆ? ಮಸೂರದಲ್ಲಿ ವಕ್ರೀಭವನ ಆಗುತ್ತೆ, ದರ್ಪಣದಲ್ಲಿ ಪ್ರತಿಫಲನ ಉಂಟಾಗುತ್ತೆ. ಆ ರೀತಿ ನಾಣ್ಯ ಮೇಲೆ ಬಂದಂತೆ ಕಾಣೋದು ಬೆಳಕಿನ ವಕ್ರೀಭವನದ ವಿದ್ಯಮಾನ. ಹೌದಾ? ಆ ಬೆಳಕಿನ ವಕ್ರೀಭವನದಿಂದ ಆ ರೀತಿ ಆ ನಾಣ್ಯ ಮೇಲ್ ಬಂದಂತೆ ಭಾಸವಾಗುತ್ತೆ. ಬಟ್ ಅದು ನಿಜವಾಗೂ ನೋಡಿದರೆ ಅದು ಆಳಕ್ಕೆ ಇರುತ್ತೆ. ಆ ಬೆಳಕು ವಕ್ರೀಭವನಗೊಳ್ಳೋದ್ರಿಂದ ಅಥವಾ ಬೆಳಕು ತನ್ನ ಪಥವನ್ನು ಬದಲಾವಣೆ ಮಾಡೋದ್ರಿಂದ ಆ ನಾಣ್ಯ ನಮ್ಮ ಕಣ್ಣಿಗೆ ಏನಾಗುತ್ತೆ? ಮಾನವನ ಮೆದುಳು ಇದರಲ್ಲಿ ಬರುವ ಪ್ರಮುಖ ಭಾಗಗಳೆಂದರೆ ಮೆದುಳು ಬಳ್ಳಿ, ಮಧ್ಯ ಮೆದುಳು, ಕಪಾಲ, ಮಹಾಮಸ್ತಿಷ್ಕ, ಮುನ್ಮೆದುಳು, ಹೈಪೋಥಾಲಮಸ್, ಪಿಟ್ಯೂಟರಿ ಗ್ರಂಥಿ, ಫ್ರಾನ್ಸ್, ಅನುಮಸ್ತಿಷ್ಕ, ಮೆದುಳ. ಮೆಡುಲು ಅಂದರೆ ಬಾಯಲ್ಲಿ ನೀರುರುವಿಕೆ ರಕ್ತ ಸೋರುವಿಕೆಯನ್ನು ನಿಯಂತ್ರಿಸುವಂತಹ ಪ್ರಮುಖ ಭಾಗದ ಮೆಡುಳ ಕಾರ್ಯ. ಮೆದುಳನ್ನು ಎಷ್ಟು ಭಾಗ ವಿಂಗಡಿಸಿದ್ವಿ ನಾವು? ಎಷ್ಟು ಭಾಗ ಇದೆ ಮೆದುಳಿನಲ್ಲಿ? ಎಷ್ಟು ಭಾಗ ಇದೆ? ಎಷ್ಟಿದಾವ? ಸರಿ, ಎರಡು. ಮುನ್ಮೆದುಳು. ಅದು ಎಲ್ಲಿ ಬರುತ್ತೆ ಮೆಡುಳು? ಯಾವ ಮೆದುಳಲ್ಲಿ ಬರುತ್ತೆ? ಮೆದುಳು ಬರುತ್ತೋ, ಮಧ್ಯ ಮೆದುಳು ಬರುತ್ತೋ, ಮುನ್ಮೆದುಳಲ್ಲಿ ಬರುತ್ತೆ, ಮತ್ತೆ ಹಿಮ್ಮೆದುಳಲ್ಲಿ ಬರುತ್ತೆ. ಅದು ಕಾರ್ಯ ಕೇಳಿದಾಗ ಹೇಳ್ಬೇಕು ಸರ್. ಹೌದಲ್ಲ? ಬಾಯಲ್ಲಿ ನೀರು ಉರುವಿಕೆ ಇಂಥವೆಲ್ಲವನ್ನ ಇದು ನಿಯಂತ್ರಣ ಮಾಡುತ್ತೆ ನಮ್ಮ ಮೆದುಳು, ನಮ್ಮ ದೇಹದಲ್ಲಿ ಅಂತ ಹೇಳ್ಬೇಕು. ಮೆದುಳಿಗೆ ಬಣ್ಣ ಇದೆಯಾ? ಎದರಿಂದ ತಯಾರಾಗೈತೆ ಮೆದುಳು? ಮೂಳೆಯಿಂದಾನೋ ಮಾಂಸಖಂಡದಿಂದಾನೋ ಯಾವ್ದು ಮಧ್ಯ ಮೆದುಳು ಕೆಲಸ ಏನು? ಮಧ್ಯ ಮೆದುಳು ಮುಮ್ಮೆದುಳು ಮತ್ತು ಹಿಮ್ಮೆದುಳಿನನ್ನ ಮಾಹಿತಿ ರವಾನಿಸುವ ಮುಖ್ಯ ಕೇಂದ್ರವಾಗಿದೆ. ಅದನ್ನ ಹೆಂಗೆ ಹೇಳಬೇಕು? ಮುಮ್ಮೆದುಳಿಗೂ ಮತ್ತು ಹಿಮ್ಮೆದುಳಿಗೂ ಸಂಪರ್ಕ ಕೊಂಡಿಯಾಗಿ ಕೆಲಸ ಮಾಡೋದು ಮಧ್ಯ ಮೆದುಳು. ಮಾಹಿತಿಗಳನ್ನು ಮುಮ್ಮೆದುಳಿಂದ ಹಿಮ್ಮೆದುಳಿಗೆ ಮತ್ತೆ ಹಿಮ್ಮೆದುಳಿನಿಂದ ಮುಮ್ಮೆದುಳಿಗೆ ವರ್ಗಾವಣೆ ಮಾಡ್ತಕ್ಕಂಥ ಅಥವಾ ಆ ಮಾಹಿತಿಗಳನ್ನು ಸಾಗಾಣಿಕೆ ಮಾಡ್ತಕ್ಕಂಥ ಕೆಲಸ ಯಾರ್ದು? ಮಧ್ಯ ಮೆದುಳು. ಆ ರೆಡ್ ಕಲರ್ದೇನು ಭಾಗ ಹೆಸರು ಬರೋದಿಲ್ಲ, ಇಲ್ಲ ಸುಮ್ಮನೆ ಸರ್ ಅದು ಅಲ್ಲಿ ಯಾವುದಿದೆ? ಮೆದುಳು ಬಳ್ಳಿ ಏನು ಕೆಲಸಮ್ಮ? ಮೆದುಳು ಪರಾವರ್ತಿತ ಕ್ರಿಯೆಯನ್ನ ಪರಾವರ್ತಿತ ಕ್ರಿಯೆಯ ಕೇಂದ್ರ. ಪರಾವರ್ತಿತ ಕ್ರಿಯೆ ಅಂದ್ರೆ ಏನು? ಮೆದುಳು ಬಳ್ಳಿ ಎಲ್ಲಿಗೆ ಸಂಪರ್ಕ ಸಾಧಿಸ್ತೈತಿ? ಅಲ್ಲಿಂದ ಎಲ್ಲಿವರೆಗೂ? ಅದ ಮಾನವನ ಮೆದುಳು ಮುಖ್ಯ ಕೇಂದ್ರ ಮಹಾಮಸ್ತಿಷ್ಕ. ಮೆದುಳು ಬಳ್ಳಿ ಏನು ಹೇಳಿದ್ರು? ಮಹಾಮಸ್ತಿಷ್ಕ ಅಂತ ಹೇಳಿದಲ್ಲ, ಅಲ್ಲಿಂದ ಎಲ್ಲೂವರೆಗೂ ಇರ್ತದೆ ಅಂತ ಸರ್ ಹೇಳ್ತಾರೆ. ದೇಹದ ಎಲ್ಲ ಭಾಗಗಳಿಗೂ ಸಂಪರ್ಕ ಇರುತ್ತೆ ಮೆದುಳು ಬಳ್ಳಿ. ಅರ್ಥಾಯ್ತಾ? ಮೆದುಳುಗಳಿರ್ತವೆ 32 ಜೊತೆ ಮೆದುಳು ನರಗಳಿರ್ತವಲ್ಲ, ಆ ನರಗಳಿಗೆ ಆ ಒಂದು ಮೆದುಳು ಬಳ್ಳಿ ಸಂಪರ್ಕ ಇರುತ್ತೆ. ಪ್ರತಿಯೊಂದು ಭಾಗದಿಂದ ಮಾಹಿತಿಯನ್ನು ತೆಗೆದುಕೊಂಡು ಬರೋದು ಮಹಾಮಸ್ತಿಷ್ಕಕ್ಕೆ, ಮತ್ತು ಅದಕ್ಕೆ ಹಿಂಮಾಹಿತಿ ಕೊಡೋದು ಮಹಾಮಸ್ತಿಷ್ಕ.
ಓಕೆನಾ? ಮೆದುಳಿನ ಅತ್ಯಂತ ದೊಡ್ಡ ಭಾಗ ಯಾವುದು? ಮೆದುಳಿನ ಭಾಗ ಯಾವುದು ದೊಡ್ಡದು? ಮಹಾಮಸ್ತಿಷ್ಕ ಅಂತ ಬರ್ದೀಯ, ಹೆಸರೇ ದೊಡ್ಡದು ಬರ್ದೀಯ, ಮಹಾಮಸ್ತಿಷ್ಕ ಅಂತ. ದೊಡ್ಡದು ಹೌದಲ್ಲ? ನೆಕ್ಸ್ಟ್ ಇದ್ರದ್ದು ಹೇಳು, ಅನುಮಸ್ತಿಷ್ಕದ ಕೆಲಸ ಏನು ಹೇಳು? ಸರಣಿ ಮತ್ತು ರೋಧಕ ಅಂದ್ರೆ ಏನಮ್ಮ? ಒಂದು ವಾಹಕ ಗಣನೀಯವಾದ ರೋಧವನ್ನು ಹೊಂದಿರುವುದನ್ನು ರೋಧಕ. ನಮ್ಮ ಸ್ಕೂಲಲ್ಲಿ ಇದೆಯಾ ರೋಧಕ? ಎಲ್ಲಿದೆ ರೋಧಕ? ರೋಧ ಅಂದ್ರೆ ರೆಸಿಸ್ಟೆನ್ಸ್ ಅಂದ್ರೆ ಸಮಾಂತರ ರೋಧಕಗಳು. ಸರಣಿ ರೋಧಕ ಅಂದರೆ ಒಂದರ ಪಕ್ಕ ಒಂದರಂತೆ ಜೋಡಿಸಿರುವುದನ್ನು ಸರಣಿ ರೋಧಕಗಳೆಂದು ಕರೀತೈತಿ. ಸಮಾಂತರ ರೋಧಕ ಅಂದರೆ ಒಂದರ ಕೆಳಗೆ ಒಂದರಂತೆ ತೋರಿಸಿ ಒಂದರ ಕೆಳಗೆ ಒಂದರಂತೆ ಜೋಡಿಸಿರುವುದಕ್ಕೆ ಸಮಾಂತರ ರೋಧಕ. ಏನು ವ್ಯತ್ಯಾಸ ಇದಕ್ಕೂ? ವ್ಯತ್ಯಾಸ ಏನು? ಟೀಮ್ ಅವರು ಬೇರೆಯವರು ಮಾತಾಡ್ಬೋದು, ಟೀಮ್ ಅವರು. ಅದರಲ್ಲಿ ಸರಣಿ ಕ್ರಮದಲ್ಲಿ ಒಂದರ ಪಕ್ಕ ಒಂದರಂತೆ ಜೋಡಿಸ್ತಾರೆ. ಇದರಲ್ಲಿ ಒಂದರ ಕೆಳಗೆ ಒಂದರಂತೆ ಏನು ಜೋಡಿಸಿದ್ರು? ರೋಧಕಗಳನ್ನು ಜೋಡಿಸಿದ್ರು. ಏನು ಜೋಡಿಸಿದ್ರು? ರೋಧಕಗಳನ್ನು ಒಂದರ ಪಕ್ಕಕ್ಕೆ ಒಂದರಂತೆ ಜೋಡಿಸಿದ್ರೆ ಇದು ಸರಣಿ ಕ್ರಮ. ಇದರಿಂದ ಏನು ವ್ಯತ್ಯಾಸ ಆಗ್ತದೆ? ಹೇಳ್ತಲ್ಲ, ಸರಣಿ ಕ್ರಮದಲ್ಲಿ ಜೋಡಿಸಿದ್ರೆ ಏನಾಗುತ್ತೆ, ಸಮಾಂತರ ಕ್ರಮದಲ್ಲಿ ಜೋಡಿಸಿದ್ರೆ ಕರೆಂಟು ಅದ್ರ ಕೆಪಾಸಿಟಿ ಕಳ್ಕೊಳ್ಳುತ್ತಾ ಅಷ್ಟೇ ವೋಲ್ಟೇಜ್ ಇರುತ್ತೆ. ನಮ್ಮ ಚಿತ್ರ ನೀರಿನ ಮೂಲಕ ವಿದ್ಯುತ್ತನ್ನು ವಿಭಜಿಸಿ ಮಾಡೋದು. ನೀರಿನ ಮೂಲಕ ವಿದ್ಯುತ್ ವಿಭಜನೆ. ಇದು ಪ್ಲಾಸ್ಟಿಕ್ ಮಗ್ರಿ, ಪ್ಲಾಸ್ಟಿಕ್ನೊಳಗೆ ನೀರು ಹಾಕಿದ್ರಿ, ನೀರು ಹಾಕಿ ಇವ ಪ್ರಣಾಳ ರೀ, ಎರಡು ಪ್ರಣಾಳ ಗ್ರಾಫಿಟ್ ಕಂಡು ಹಿಡಿದ್ರಿ. ಇಲ್ಲೇ ಸ್ವಲ್ಪ ನೀರು ಹಾಕಿದ್ರಿ, ಕರೆಂಟ್ ಪಾಸ್ ಮಾಡಿದಾಗ್ರಿ ನೀರಿನ ಮೂಲಕ ಅದ್ರೊಳಗೆ ನೀರಿನೊಳಗೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಇರ್ತೈತಿ. ಆಕ್ಸಿಜನ್ ಮತ್ತು ಹೈಡ್ರೋಜನ್ ಬಿಡುಗಡೆ ಆಗ್ತೈತಿ. ಅದಕ್ಕೆ ಸರ ವಿದ್ಯುತ್ ಕರೆಂಟ್ ಹರಿಸ್ದಾಗ್ರಿ, ಕರೆಂಟ್ ಪಾಸ್ ಆಗ್ಬೇಕಲ್ಲಿ ನೀರಿನೊಳಗೆ. ಅದು ಅಲ್ಲ, ಅಯಾನ್ ಅಂತ ಏನೋ ಬರುತ್ತಲ್ಲ, ಅದ್ರದ್ದು ಅಯಾನ್ H+ ಮತ್ತು ಮೈನಸ್ ಅಯಾನ್ ಆನೋಡ್ಗೂ ಮತ್ತು ಕ್ಯಾಥೋಡ್ ಎರಡಕ್ಕೂ ನೀನು ಕರೆಂಟ್ ಬಿಡ್ತೀಯ, ಅವಾಗ ಅದು ಹೈಡ್ರೋಜನ್ ಹೊರಕಳಿಸ್ತದೆ. ಅದು ಬ್ಯಾಟ್ರಿ ಮುಖಾಂತರ ಅಲ್ಲ? ಹ್ಞೂ ಸರ್, ಇದು 6 ವೋಲ್ಟ್ ಬ್ಯಾಟ್ರಿ ಇರ್ತದೆ. ಈ 6 ವೋಲ್ಟ್ ಬ್ಯಾಟ್ರಿಯಿಂದ ಸೊ ಇವು ಎಲೆಕ್ಟ್ರೋಡ್ಸ್ ಅಂದರೆ ವಿದ್ಯುತ್ ಆಗ್ರಗಳು ಸರ್. ಇಲ್ಲೊಂದು ಪಾಸಿಟಿವ್ ಇರುತ್ತೆ, ಒಂದು ನೆಗೆಟಿವ್ ಇರುತ್ತೆ. ಇದು ಆ್ಯನೋಡ್ ಅಂದರೆ ನೀಳಛೇದ ಅಂದ್ರೇನು? ಅಡ್ಡನ ನೇರವಾಗಿ ಒಂದು ಹೂವು ಒಂದು ಸೀದಾ ಕೊಯ್ಯದ, ಅಡ್ಡ ಕೊಯ್ಯದ, ಸೀದಾ ಕೊಯ್ಯದ. ಸೌತೆಕಾಯಿ ಹಚ್ತಾನೆ, ಸೌತೆಕಾಯಿ ಎರಡು ಥರನೇ ಇರ್ತದೆ. ಏನು ಪ್ರಿಪೇರ್ ಆಗಿದೆ ಅದು ಹೇಳ್ಬೋದು. ಪರಾಗಕೋಶ ರೀ, ಸೂರ್ಯನ ಬೆಳಕನ್ನು ಹೀರ್ಕೊಂಡ್ರಿ ಪರಾಗ ದಂಡದ ಮೂಲಕ ಅಂಡಕ್ಕೆ ಕಳಿಸ್ತೈತಿ. ಇವು ಒಂದು ಸಸ್ಯದ ಸಂತಾನೋತ್ಪತ್ತಿ ಭಾಗ. ಸಸ್ಯದಲ್ಲಿ ಹೂವಿನಲ್ಲಿ ಯಾವ್ಯಾವ ಭಾಗಗಳಿದ್ದಾವೆ, ಯಾವುದು ಗಂಡು ಭಾಗ ಯಾವುದು ಹೆಣ್ಣು ಭಾಗ ಅಷ್ಟು ಹೇಳಿದ್ವಿ. ಅಲ್ಲಿ ಹೇಳಿದ್ರಲ್ಲ ಪರಾಗದ ಹೇಳಪ್ಪ, ಹೆಸರು ಹೇಳ. ಕಲಿದ್ರೆ ಗೊತ್ತಿಲ್ಲ.
ಕ್ಲೋರೋಫಿಲ್ ಎಂಬ ಕಣಜಗಳನ್ನು ಒಳಗೊಂಡಿದೆ. ಇದು ಫೋಟೋಸಿಂಥೆಸಿಸ್ ಕ್ಲೋರೋಫಿಲ್ ಒಂದು ಅವಶ್ಯಕತೆ. ಸಾವಿರ ಜೀವಕೋಶಗಳು ನೀರು ಪ್ರವೇಶಿಸಿದಾಗ ಉಬ್ಬಿರುತ್ತವೆ ಮತ್ತು ಹೇಗಾಗಿರುತ್ತವೆ? ಯಾವಾಗ ಉಬ್ಬಿರ್ತವೆ? ಸೂರ್ಯನ ಕಿರಣ ನೀರು ಪ್ರವೇಶ ಮಾಡಿದಾಗ ಉಬ್ಬುತ್ತವೆ, ಹೌದಲ್ಲ? ಅದು ಯಾವಾಗ? ಬೆಳಕಿನ ಉಪಸ್ಥಿತಿ. ಯಾರ ಬೆಳಕು? ಸೂರ್ಯನ ಬೆಳಕಿನ ಉಪಸ್ಥಿತಿ. ಅನುಪಸ್ಥಿತಿ ಇದ್ದಾಗ ಕುಗ್ಗುತ್ತವೆ, ಅವಾಗ ಅನಿಲಗಳ ವಿನಿಮಯ ಆಗಲ್ಲ. ಇದ್ರಾಗ ಮಾತ್ರ ಅನಿಲಗಳ ವಿನಿಮಯ ಆಗುತ್ತೆ. ಯಾವ್ಯಾವ ಅನಿಲಗಳ ವಿನಿಮಯ ಆಗ್ತವೆ? ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಂದರೆ ಕಾರ್ಕದಕ್ಕೇನು ಕೆಲಸ ಅವಾಗ? ಕಾರ್ಕ್ ಅಂತ ಬರ್ದಿಲ್ಲಪ್ಪ, ಅದು ಏನು ಕೆಲಸ? ಕಾರ್ಕದ ಕೆಲಸ ಏನು? ಇಲ್ಲಿ ರಬ್ಬರ್ ಕಾರ್ಕು ಇದು ಎರಡು ಪಟ್ಟಕಗಳಲ್ಲಿ ತಲೆ ಮೇಲಾಗಿದ್ದು ಒಂದು ತಲೆ ಕೆಳಗಾದ ಚಿತ್ರ, ತಲೆ ಕೆಳಗಾದ ಪಟ್ಟಕ. ಇಲ್ಲಿ ಒಂದು ಬಿಳಿ ಕಿರಣವನ್ನು ಹಾಯಿಸಿದಾಗ ಬಿಳಿ ಬೆಳಕಿನ ಕಿರಣಗಳನ್ನು ಹಾಯಿಸಿದಾಗ ಈ ಒಳ ಬಂದ್ರಿ ಎರಡು ಪಟ್ಟಕದ ಮೇಲ್ಮೈ ಮೇಲೆ ಬಿದ್ದಾಗ ಬೆಳಕು ಎರಡು ಇದಾಗಿ ಛೇದಿಸ್ತೈತಿ. ಚದುರುತ್ತದ, ವಕ್ರೀಭವನವಾಗ್ತದ್ರಿ. ಮತ್ತೆ ಈಗ ಇನ್ನೊಂದು ಪಟ್ಟಕದ ವಿರುದ್ಧ ಅದೇ ಸಮಾಂತರದಲ್ಲಿ ಮುಂದೆ ಬದಲಾವಣೆ, ಬಣ್ಣಗಳಲ್ಲಿ ಬದಲಾವಣೆ ಬಣ್ಣ ಅದ ಬಿಳಿ ಬೆಳಕು ಮುಂಚೆ ಇಲ್ಲಿ ಬಿಳಿನೇ ಇರುತ್ತಾ? ಇದು ಒಳಗೆ ಬಂದ್ಮೇಲೆ ಇದು ಒಳಗೆ ಬಂತು, ಒಳಗೆ ಬಂದ್ಮೇಲೆ ಬಿಳಿನೇ ಇರುತ್ತೆ. ಅಲ್ಲಿ ಈಗ ಇಲ್ಲಿ ಎಷ್ಟು ಇಲ್ಲಿಂದ ಹೊರಗಡೆ ಬಂತು ಬರುತ್ತಲ್ಲ, ಬಣ್ಣ ಯಾವ ಬಣ್ಣ ಇರುತ್ತೆ ಅಂತಾರೆ? ಬಿಳಿನೇ ಇರುತ್ತೋ ಬಣ್ಣ ಬೇರೆ? ಬಿಳಿನೇ. ನಗಬಾರ್ದು ನಾನು ಹೇಳು, ನಾನು ನಿಮ್ಮ ಪರಿಸ್ಥಿತಿ ನೋಡ್ರಿ ಕೊಟ್ಟೈತೆ ಸರ್. ಹೇಳ ಕರೆಕ್ಟ್, ನಾನು ಹೇಳ್ತೀನಿ ಮುಂದೆ ಹೇಳಪ್ಪ. ಕ್ಯಾಮ್ರಾ ಚಲೋ ಶೂಟ್ ಮಾಡಿ. ಅದೆಲ್ಲ ಲೈಟ್ ಅದೇ ನೋಡ್ರಿ ಹಿಂದೆ.